ಪ್ರಶಾಂತ, ಕರ್ನಾಟಕದಂಥ ರಾಜ್ಯದಲ್ಲಿ ಪೊಲಿಟಿಕಲ್ ಪ್ರೊಟೆಸ್ಟ್ಗಳಿಗೊಂದು ಡಿಗ್ನಿಟಿ ಇದೆ. ಮೊಟ್ಟೆ ಎಸೆಯುವಂಥ ಘಟನೆಗಳು ಆ ಡಿಗ್ನಿಟಿ ಹಾಳು ಮಾಡ್ತವೆ. ನಂಬರ್ ಒನ್, ಬಿ ಕೆ ಹರಿಪ್ರಸಾದ್ ಥರದ ಹಿರಿಯ ನಾಯಕರು ಪರೋಕ್ಷವಾಗಿ ಕೂಡ ಅದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದು. ಅದು ಫಸ್ಟ್ ಆಫ್ ಆಲ್ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಯಾವುದೇ ಸರ್ಕಾರ ಬಂದಾಗ ಒಂದು ನಿಯಮ ಮಾಡಿದರೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಎಲ್ಲಿ ನಡೆಸಬೇಕು? ಫ್ರೀಡಮ್ ಪಾರ್ಕ್. ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಏನು ವಿಶೇಷ ಇಮ್ಯುನಿಟಿ ಅಥವಾ ವಿಶೇಷ ಪ್ರಿವಿಲೇಜ್ ಕೊಟ್ಟಿದ್ದೀರಿ? ಅವ್ರ ಆಫೀಸ್ ಮುಂದೆ ಇವ್ರು ನಡೆಸ್ಬೋದು, ಇವ್ರ ಆಫೀಸ್ ಮುಂದೆ ಅವ್ರು ನಡೆಸ್ಬೋದು. ಯಾಕೆ ಕೇಸ್ ಹಾಕಲ್ಲ ಅವ್ರ ಮೇಲೆ? ಅಲ್ಲ, ದಿಲ್ಲಿಯಲ್ಲೂ ಜಂತರ್ ಮಂತರ್ ಡೆಸಿಗ್ನೇಟೆಡ್ ಪ್ಲೇಸು, ಪ್ರಧಾನಮಂತ್ರಿಗಳ ಮನೆ ಮುಂದೆ ಮಾಡ್ತೀವಿ ಅಂತ ಬರ್ತಾರೆ ಇವರು. ಮಾಡಬಾರ್ದು. ಅದೇ ಪೊಲಿಟಿಕಲ್ ಪಾರ್ಟಿಗಳಿಗೆ ಒಂದು ವಿಶೇಷ ಸವಲತ್ತು ಕೊಟ್ಟಂಗೆ. ಕೇಳೋ ಪ್ರಶ್ನೆ, ಈಗ ಯಾರೋ ಒಬ್ಬನು ರೈತ ಬಂದಪ್ಪ, ಬೇಡಪ್ಪ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾರೆ, ಬಿಟ್ಟು ಬಿಡ್ತೀರಾ ಹಿಂಗೆ? ಅವರು ನಮ್ಮ ಮುಖ್ಯಮಂತ್ರಿ ಮನೆ ಮುಂದೆ, BJP ಕಾರ್ಯಾಲಯದ ಎದುರುಗಡೆ, ಕಾಂಗ್ರೆಸ್ ಕಾರ್ಯಾಲಯದ ಎದುರುಗಡೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡ್ತೀರಾ? ಎಸ್, ನೋ ಡೌಟ್. ಇದೇನು ಒಳ್ಳೆ ಕಲ್ಚರ್ ಅಲ್ಲ. ಈಗ ಓಕೆ, ಪ್ರತಿಭಟನೆ ನೀವು ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರೆ ಎಲ್ರಿಗೂ ಕೊಡಿ. ಪೊಲಿಟಿಕಲ್ ಪಾರ್ಟಿ, ಈ ಕಾಂಗ್ರೆಸ್ BJP ಅವ್ರಿಗಷ್ಟೇ ಈ ಒಂದು ಪ್ರಿವಿಲೇಜ್ ಯಾಕೆ? ಅವ್ರ ಕಾರ್ಯಾಲಯದ ಮುಂದೆ ಇವ್ರು ಪ್ರತಿಭಟನೆ ಮಾಡ್ಬೋದು ಅಂತ, ಇವ್ರ ಕಾರ್ಯಾಲಯದ ಅವ್ರು ಪ್ರತಿಭಟನೆ ಮಾಡ್ಬೋದು ಅಂತ. ಎಸ್, ಒಂದು ಆ ಪ್ರಿವಿಲೇಜ್ ಯಾಕೆ? ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಅಜಿತ್, ಈಗ ಇದರಲ್ಲಿ ನೀವು ಎಷ್ಟು ಹಿಂದೆ ಹೋಗ್ತೀರಾ ಅಂತ. ಸಿದ್ದರಾಮಯ್ಯನವ್ರ ಮೇಲೆ ಮಡಿಕೇರಿಯಲ್ಲಿ ಮೊಟ್ಟೆ ಹೊಡೆದಿದ್ರು, BJP ಕಾರ್ಯಕರ್ತರು ಹೊಡೆದಿದ್ರು. ಹೌದು. ಇವತ್ತು BJP ಕಾಂಗ್ರೆಸ್ ಕಾರ್ಯಕರ್ತರು BP ಹರೀಶ್ ಮೇಲೆ ಮೊಟ್ಟೆ ಹೊಡಿತಿದ್ದಾರೆ. ಅವರ ಡಿಗ್ನಿಟಿಯನ್ನು ಪೊಲಿಟಿಕಲ್ ಪಾರ್ಟಿಗಳು ತಾವು ಕಡಿಮೆ ಮಾಡ್ಕೊಳ್ತೇವೆ. ಇದರಲ್ಲಿ ಲಾರ್ಜರ್ ಕ್ವಶನ್ ಏನು ಗೊತ್ತಾ? ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಯುವಕರು, ಅವ್ರದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿಗಳ ಜೊತೆ ಎಲಿಗೆನ್ಸ್ ಇಲ್ಲ ಅವ್ರದ್ದು. ಎಸ್, ಅವರು ವ್ಯವಸ್ಥೆಯನ್ನು ಸುಧಾರಿಸಿ ಅಂತಕ್ಕಂಥದ್ದನ್ನು ಕೇಳ್ತಿದ್ದಾರೆ. ಹೀಗಿರುವಾಗ ಕರ್ನಾಟಕದಲ್ಲಿ ಎರಡೂ ರಾಜಕೀಯ ಪಕ್ಷಗಳು ನಾವು ಯಾರ ಪರ, ನಾವು ವಿದ್ಯಾರ್ಥಿಗಳ ಪರ, ನಾವು ಶಿಕ್ಷಣ ವ್ಯವಸ್ಥೆಯ ಪರ ಅನ್ನುವ ಕಾರಣಕ್ಕೋಸ್ಕರ ಪ್ರತಿಭಟನೆ ನಡೆಸ್ತಿದ್ದಾರೆ ಆ್ಯಂಡ್ ಸೆಟ್ಟಿಂಗ್ ಎ ಬ್ಯಾಡ್ ಪ್ರೆಸಿಡೆನ್ಸ್. ನನ್ನ ಕೇಳಿದರೆ, ನೀವು ಕಾರ್ಯಕರ್ತರಿಗೆ ಹೊಡೆದಾಡಿಸ್ತೀರಿ, ನೀವು ಒಬ್ರಿಗೊಬ್ರು ಹೆಂಗೆ ಕೈ ಹಾಕ್ಕೊಂಡು ವಿಧಾನಸೌಧದ ಮೊಗಸಾಲೆಯಲ್ಲಿ ಊಟನೂ ಮಾಡ್ತೀರಿ, ಚಹಾನೂ ಕುಡಿತೀರಿ, ನಾಷ್ಟನೂ ಮಾಡ್ತೀರಿ. ನಾಯಕರು ಬಂದಿದ್ದಾರಪ್ಪ, ಬಂದರೆ ಅವ್ರಿಗೆ ನೀವು ಚಹಾದ ವ್ಯವಸ್ಥೆ ಮಾಡಿ. ಪ್ರತಿಭಟನೆಗಳನ್ನೇ ಮಾಡೋದು ನಾನು ಹೇಳ್ತಿರೋದು. ಕಾಂಗ್ರೆಸ್ನ ನಾಯಕರು ಚಹಾದ ವ್ಯವಸ್ಥೆ ಮಾಡಿ, BJP ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡಿ ಚಹಾ ಕೊಡೋದು ಹೋಗ್ರಪ್ಪ ಅಂತ. ಹಿಂದೆ ಕೂಡ ಈ ರೀತಿಯ ಪ್ರತಿಭಟನೆಗಳು ನಡೀತಾ ಇದ್ವು. ಇದು ಏನಾಗಿದೆ ನನಗನ್ಸುತ್ತೆ ಅಜಿತ್, ಮಾಧ್ಯಮಗಳು ಬಂದ ಮೇಲೆ ಎಲ್ಲವನ್ನ ಒಂದು ಇವೆಂಟ್ ಮಾಡುವ ಸ್ವಭಾವ ರಾಜಕೀಯ ಪಕ್ಷಗಳಿಗೂ ಜಾಸ್ತಿ ಆಗ್ತಿದೆ. ನಮ್ಮ ಕಾರ್ಯಾಲಯದ ಎದುರುಗಡೆ ಬಂದಿದಾರಲ್ಲ, ಒಂದು ಮೊಟ್ಟೆ ಹೊಡೆದು ಹೋಗೋಣ ಅಂತ. ಆ್ಯಕ್ಚುಲಿ ಮೊಟ್ಟೆ ನನಗೇನು ಅನ್ಸಲ್ಲ, ಯಾವುದೋ ನಾಯಕರು ಹೇಳಿ ಮೊಟ್ಟೆ ಹೊಡೆಸಿರ್ತಾರೆ ಅಂತ. ಅತಿ ಉತ್ಸಾಹದಲ್ಲಿ ಯಾವುದೋ ಕಾರ್ಯಕರ್ತ ಹೋಗಿ ಮೊಟ್ಟೆ ಹೊಡೆದು ಬಿಡ್ತಾನೆ. ಆತನಿಗೇನು ಪೊಲಿಟಿಕಲ್ ಕಲ್ಚರು ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ಆತನಿಗೆ ಒಂದಿಷ್ಟು ಏನು ಬ್ರೌನಿ ಪಾಯಿಂಟ್ ಸ್ಕೋರ್ ಮಾಡಬೇಕು ತಮ್ಮ ನಾಯಕನ ಎದುರು. ಕರೆಕ್ಟ್. ನನಗನ್ಸುತ್ತೆ ರಾಜಕೀಯ ಪಕ್ಷಗಳು ಸ್ವಲ್ಪ ತಮ್ಮನ್ನು ತಾವು ರಿಫಾರ್ಮ್ ಮಾಡುವ ಅವಶ್ಯಕತೆ ಇದೆ ಅನ್ನೋದು ದಿಲ್ಲಿಯಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಗಳು ಹೇಳ್ತಾ ಇವೆ. ಬಟ್ ಬೆಂಗಳೂರಿನ ಪೊಲೀಸರು ಇದಕ್ಕೆ ಉತ್ತರ ಕೊಡಬೇಕು. ಅಲ್ಲಿ ತನಕ ಯಾಕೆ ಬರಕ್ಕೆ? ನೀವು ಅಲ್ಲಿವರೆಗೆ ಅವ್ರಿಗೆ ಯಾಕೆ ಅವಕಾಶ ಕೊಡ್ತೀರಿ? ಹಾಗಿದ್ರೆ ಉಳಿದವರಿಗೆ ರೈತರು ಬರ್ತಾರಪ್ಪ, ವಿದ್ಯಾರ್ಥಿಗಳು ಬರ್ತಾರೆ, ಅಂಗನವಾಡಿ ಬರ್ತಾರೆ, ಕಾರ್ಯಕರ್ತೆಯರು ಬರ್ತಾರೆ, ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ತಾರೆ. ಅವ್ರಿಗೆ ಕೊಡ್ತೀರಾ? ಎಲ್ಲಿ ಬೇಕಾದಲ್ಲಿ ಅವಕಾಶ ಕೊಟ್ಟರೆ 10 ಕೇಸ್ ಹಾಕ್ತೀರಿ. ಹೌದು. ಕನ್ನಡ ಚಳುವಳಿ ಹೋರಾಟಗಾರರು ಪ್ರತಿಭಟನೆ ನಡೆಸ್ತಾರೆ, ಬಿಡ್ತೀರಾ ಅವ್ರನ್ನ? KR ಸರ್ಕಲ್ ಬಂದ್ ಮಾಡಲಿಕ್ಕೆ ಅಥವಾ ಮಲ್ಲೇಶ್ವರಂನಲ್ಲಿ ಎಲ್ಲಿ ಬೇಕಂದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಿಡ್ತೀರಾ? ಇರ್ರೆಸ್ಪೆಕ್ಟಿವ್ ಆಫ್ ಗೌರ್ಮೆಂಟ್, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ. ಅಜಿತ್, ಈ ರಾಜ್ಯದ 2 ಪ್ರಮುಖ ಪಾರ್ಟಿಗಳಿಗೆ ಮಾತ್ರ ಯಾಕೆ ಆ ಪ್ರಿವಿಲೇಜ್ ಕೊಡ್ತೀರಿ? ದಟ್ ಈಸ್ ಫಸ್ಟ್ ಕ್ವಶನ್. ಎರಡನೇದಿಗೆ ಅವ್ರು ಹೋಗಿದ್ದ್ಯಾಕೆ, ಮೊಟ್ಟೆ ಹೊಡೆದಿದ್ದಾಕೆ? ವೆರಿ ಸಿಲ್ಲಿ. ದಿಸ್ ಇಸ್ ಅ ನಾನ್ ಇಶ್ಯೂ ಆ್ಯಕ್ಚುಲಿ. ಇವತ್ತು ನಡೀತಾ ಇರ್ತಕ್ಕಂಥ ಇಡೀ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆಗಳಿಗೆ ಮೊಟ್ಟೆ ಹೊಡೆದಿದ್ದು ಇಸ್ ಅ ನಾನ್ ಇಶ್ಯೂ. ಬಟ್ ಇಂಪಾರ್ಟೆಂಟ್ ಪ್ರಶ್ನೆ ಇರ್ತಕ್ಕಂಥದ್ದು, ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯಕರ್ತರನ್ನು ಇಂಥ ಕೆಲಸಗಳಿಗೆ ಬಳಸ್ಕೊಳ್ತವೆ, ನಂತರ ಅದರ ಸಮರ್ಥನೆ ಅಥವಾ ಟೀಕೆಗಳನ್ನು ಮಾಡ್ತಾ ಓಡಾಡ್ತಾರೆ. ಇಟ್ಸ್ ಪ್ಯೂರ್ಲಿ ಅ ನಾನ್ ಇಶ್ಯೂ ಅಂತ ಅನ್ಸುತ್ತೆ ನನಗೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.